ಡಿ ಬಾಸ್ ರವರ ಯಜಮಾನ ಸಿನಿಮಾದ ಶಿವನಂದಿ ಲಿರಿಕಲ್ ಹಾಡು ರಿಲೀಸ್ ಆಗಿ ಸಖತ್ ಸದ್ದು ಮಾಡಿತ್ತು. ಈ ಲಿರಿಕಲ್ ಹಾಡು ರಿಲೀಸ್ ಆದ ನಂತರ ಹಲವಾರು ಅಭಿಮಾನಿಗಳಿಗೆ, ಚಿತ್ರರಸಿಕರಿಗೆ ತುಂಬಾನೇ ಅನುಮಾನಗಳು ಹಾಗೂ ಗೊಂದಲಗಳು ಕಾಡತೊಡಗಿವೆ. ಹೌದು, ಶಿವನಂದಿ ಹಾಡಿನಲ್ಲಿ ಒಂದು ರೀತಿ ನೋಡೋದಾದ್ರೆ ಪೂರ್ತಿ ಸಿನಿಮಾವನ್ನ ತೋರಿಸಿದ್ದಾರೆ. ಈ ಸಿನಿಮಾದಲ್ಲಿ ದಚ್ಚೂರವರು ಕುಸ್ತಿ ಪೈಲ್ವಾನ್ ಆಗಿ ಕಾಣಿಸಿಕೊಳ್ತಾರಾ ಎಂದು ಅಭಿಮಾನಿಗಳಿಗೆ ಕಾಡುವಂತಹ ಸಾಮಾನ್ಯ ಪ್ರಶ್ನೆ. ಯಾಕಂದ್ರೆ ಈ ಶಿವನಂದಿ ಲಿರಿಕಲ್ ಹಾಡಿನಲ್ಲಿ ಡಿ ಬಾಸ್ ರವರು ಕುಸ್ತಿಯನ್ನ ಹೇಳಿಕೊಡುವಂತಹ ಉಸ್ತಾದ್ ಆಗಿ ಒಂದು ಸಣ್ಣ ಕ್ಲಿಪ್ ಅನ್ನ ನಾವು ಗಮನಿಸ್ತೇವೆ. ಈಗ ಪ್ರತಿಯೊಬ್ಬರಿಗೂ ಈ ಪ್ರಶ್ನೆ ಬಂದೇ ಬರುತ್ತೆ, ಡಿ ಬಾಸ್ ರವರು ಈ ಸಿನಿಮಾದಲ್ಲಿ ಕುಸ್ತಿ ಪೈಲ್ವಾನ್ ಆಗಿ ಕಾಣಿಸಿಕೊಳ್ತಾರಾ ಎಂಬುದು. ಇದಕ್ಕೆ ಉತ್ತರ ಶಿವನಂದಿಯ ಲಿರಿಕಲ್ ಹಾಡಿನಲ್ಲಿಯೇ ಇದೆ. ಹೌದು, ಈ ಶಿವನಂದಿಯ ಈ ಹಾಡಿನಲ್ಲಿ ಡಿ ಬಾಸ್ ರವರು ಆಂಜನೇಯ ಸ್ವಾಮಿಗೆ ಕೈ ಮುಗಿಯುತ್ತಿರುವ ಒಂದು ಕ್ಲಿಪ್ ಅನ್ನ ನಾವು ಗಮನಿಸುತ್ತಿದ್ದೇವೆ. ಈ ಕ್ಲಿಪ್ ಅನ್ನ ಗಮನಿಸಿದ ನಂತರ ನಮಗೆ ಕನ್ಫರ್ಮ್ ಆಗುತ್ತೆ, ಈ ಸಿನಿಮಾ ಕೇವಲ ಮಾಸ್ ಸಿನಿಮಾವಲ್ಲದೆ ಕುಸ್ತಿ ಪೈಲ್ವಾನ್ ಆಗಿಯೂ ಸಹ ಕಾಣಿಸಿಕೊಳ್ಳುವಂತಹ ಸಿನಿಮಾ. ಯಾಕಂದ್ರೆ ಆಂಜನೇಯ ಇರೋ ಜಾಗದಲ್ಲಿ ಖಂಡಿತವಾಗ್ಲೂ ಕುಸ್ತಿ ಇದ್ದೇ ಇರುತ್ತೆ. ಹಾಗಾದ್ರೆ ಈ ಸಿನಿಮಾದಲ್ಲಿ ಕುಸ್ತಿ ಪೈಲ್ವಾನ್ ಆಗಿ ಕಾಣಿಸಿಕೊಳ್ಳುವಂತಹ ಒಂದು ಫೈಟ್ ಕೂಡ ಇದ್ದೇ ಇರುತ್ತೆ. ಈ ಹಿಂದೆ ಕುಸ್ತಿ ಪೈಲ್ವಾನ್ ಆಗಿಯೇ ಡಿ ಬಾಸ್ ಅವರಿಗೆ ಒಂದು ಸಿನಿಮಾ ರೆಡಿ ಆಗ್ತಿದೆ ಎಂಬ ವರದಿಯಾಗಿತ್ತು. ಆದ್ರೆ ಕೆಲವು ಕಾರಣಾಂತರಗಳಿಂದ ಸಿನಿಮಾ ಸೆಟ್ ಇರಲಿಲ್ಲ. ಆದ್ರೆ ಈಗ ಯಜಮಾನ ಸಿನಿಮಾದಲ್ಲಿ ಡಿ ಬಾಸ್ ಕುಸ್ತಿ ಪೈಲ್ವಾನ್ ಆಗಿಯೂ ಸಹ ಕಾಣಿಸಿಕೊಳ್ತಿರೋದು ಪ್ರತಿಯೊಬ್ಬ ಅಭಿಮಾನಿಗೂ ಸಹ ಸಖತ್ ಖುಷಿಯಾಗಿದೆ. ನಿಮ್ಗೆ ಅನ್ಸುತ್ತೆ ಈ ವಿಚಾರದ ಬಗ್ಗೆ? ಡಿ ಬಾಸ್ ಅವರು ಕುಸ್ತಿ ಪೈಲ್ವಾನ್ ಆಗಿ ಕಾಣಿಸಿಕೊಳ್ತಾರಂತ ಆ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆನ ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಸ್ಯಾಂಡಲ್ವುಡ್ ನ ಅಪ್ಡೇಟ್ಗಳಿಗಾಗಿ ನಮ್ಮ ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮ್ಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಧನ್ಯವಾದಗಳು.